ಕೊನೆಗೂ 20 ನೂತನ ಸಚಿವರ ಹೆಸರುಗಳು ಪಟ್ಟಿ ಬಿಡುಗಡೆ ಮಾಡಲಾಗಿದೆ. ಇಂದು 4 ಗಂಟೆಗೆ ಅಧಿಕಾರ ಸ್ವೀಕಾರವನ್ನು ಕೂಡ ಮಾಡಲಿದ್ದಾರೆ. ಆದರೆ ಇಲ್ಲಿ ಸಭಾಧ್ಯಕ್ಷರ ಸ್ಥಾನಕ್ಕೆ ಈಗ GS ಪಾಟೀಲ್ ಅವರನ್ನ ಹೆಸರು ಪ್ರಕಟ ಮಾಡಿರೋದು. ಆದರೆ ಇಲ್ಲಿರುವಂತಹ ಅಭಿಮಾನಿಗಳೆಲ್ಲರೂ ಕೂಡ ಖುದ್ದು ಅವರಿಗೂ ಇದುವರೆಗೂ CM ಇಂದ ಕರೆ ಬಂದಿಲ್ಲ. ಒಂದು ಎರಡನೇದು, ಇವರ್ಯಾರು ಕೂಡ ಸಭಾಧ್ಯಕ್ಷ ಸ್ಥಾನ ಬೇಡ, ಸಚಿವ ಸ್ಥಾನನ್ನೇ ಕೊಟ್ಟರೆ ನಮಗೆ ಒಪ್ಪಿಗೆ ಇದೆ ಅನ್ನೋ ರೀತಿಯಾದಂಥ ಅವರ ಮುಖಂಡರು ಮತ್ತು ಅವರ ಆಪ್ತ ವಲಯ ವರ್ಗದವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಈಗ ಎಲ್ಲರ ಅಭಿಪ್ರಾಯ ಏನಿದೆ ಮಾತಾಡ್ಸ್ತಾ ಹೋಗೋಣ. ಸರ್, ಈಗ ಸಚಿವ ಸ್ಥಾನ ನಿರೀಕ್ಷೆಯಲ್ಲಿದ್ರಿ ನಿಮ್ಮ ಮುಖಂಡರಿಗೆ, GS ಪಾಟೀಲ್ ಅವರಿಗೆ. ಬಟ್ ಈಗ ಅವ್ರಿಗೆ ಸಭಾಧ್ಯಕ್ಷ ಸ್ಥಾನ ಅಂತ ಒಪ್ಕೊಂಡಿದಾರ? ಅವ್ರಿಗೆ ಮಾತಾಡ್ಸಿದಾರ ಅವ್ರನ್ನ? ಒಪ್ಪೇರೋ ಏನಿಲ್ಲ. ನಾನು ಕೇಳಿದ ಹೊತ್ತಿನಾಗ ನನಗೆ ಯಾವುದೂ ಇಂಟಿಮೇಷನ್ ಬಂದಿಲ್ಲ. ಅಧಿಕೃತವಾಗಿ ನನಗೆ ಬದಲ ಮಟ್ಟ ಏನು ಹೇಳೋದಿಲ್ಲ ಅಂತ ಹೇಳಿದ್ರು. ಆದ್ರೆ ನಮ್ಮ ಸಭಾ ಅಧ್ಯಕ್ಷರು ನಮ್ಮ ಮನಸ್ಸಿಗೇನು ಸರಿ ಇಲ್ಲ. ಆದ್ರೆ ನಮ್ಮ ಸಾಹೇಬ್ರಿಗೆ ಮಿನಿಸ್ಟರ್ ಆಗ್ಬೇಕು, ಗದಗ ಉಸ್ತುವಾರಿ ಸಚಿವರು ಆಗ್ಬೇಕು ನಮ್ಮ ಬಹುದಿನದ ಆಸೆ ನಮ್ಮ ಸಾಹೇಬ್ರದ್ದು, ನಮ್ಮ ಆಸೆನೂ ಹೌದು. ಈಗ ನಮ್ಗೆ ಸಭಾ ಅಧ್ಯಕ್ಷರ ಮಾಡಿರಲಿದ್ದ ನಮ್ಗೆ ಎಲ್ಲ ಕಾರ್ಯಕರ್ತರಿಗೆ ತೃಪ್ತಿ ಇಲ್ಲ. ಬಟ್ ಹಿರಿತನ ನೋಡಿ ಅವ್ರಿಗೆ ಕೊಟ್ಟಿರೋದು ಸಭಾಧ್ಯಕ್ಷ ಸ್ಥಾನ. ಹಿರಿತನ ನೋಡಿ ಕೊಟ್ಟರು. ಆದ್ರೆ ಒಮ್ಮೆ ಮಿನಿಸ್ಟರ್ ಆಗಿಲ್ಲ. ಇದೊಮ್ಮೆ 2 ವರ್ಷ 15 ತಿಂಗಳ ಅವಕಾಶ ಇತ್ತು. ಒಮ್ಮೆ ಮಿನಿಸ್ಟರ್ ಕೊಟ್ಟಿದ್ರ ನಮ್ಮ ಸಾಹೇಬ್ರ ವಯಸ್ಸಿಗೆ ಬಹಳ ಗೌರವ ಸಿಗ್ತಿತ್ತು. ಆಮೇಲೆ ನಮ್ಮ ಕಾರ್ಯಕರ್ತರಿಗೂ ಬಲಪಡಿಸ್ತಿತ್ತು. ಈಗ ನಮಗೇನಾಯ್ತು, ಸಭಾಧ್ಯಕ್ಷರಾಗಿಂದ ಕಾರ್ಯಕರ್ತರಿಂದ ಸಾಹೇಬ್ರು ದೂರ ಇರ್ಬೇಕಾಕತಿ. ನಾವು ಅವ್ರ ಸಮೀಪ ಇರ್ಬೇಕು, ಅವ್ರ ಜನ ಬೇಕು ನಮ್ಮ ಸಾಹೇಬ್ರಿಗೆ. ಅವರು ಸುಮ್ಮನೆ ಇದ್ರು 10 ಮಂದಿ ಕರ್ಕೊಂಡು ಚಾ ಕುಡಿತಾರ. ಅವ್ರು ಒಬ್ಬರ ಇರೋದಕ್ಕೆ ಅವ್ರಿಗೆಲ್ಲ ಅಗತ್ಯ ಇಲ್ಲ. ನಮ್ಗೆ ಮಿನಿಸ್ಟರ್ ಕೊಡ್ರಿ ಅಂತೇಳಿ ನಾವು ಇನ್ನೂ ನಮ್ಮ ಹೈಕಮಾಂಡ್ರಿಗೆ ಕಾರ್ಯಕರ್ತರು ಎಲ್ಲರೂ ಕೂಡ ಕೈ ಮುಗಿದು ಬೇಡ್ಕೊಂತೀವಿ. ನಾವು ತಾವು ಮಾತಾಡಿದ್ರೇನು ಸರ್? ಏನ್ ಹೇಳಿದ್ರು ಸರ್? ಸರ್, ಮಾತನಾಡಿದ್ವಿ ನಾವು ಸಾಹೇಬ್ರು ಕೂಡ. ಸಾಹೇಬ್ರಿಗೆ ಇನ್ನೂ ಏನು ಯಾವ ರೀತಿಯಲ್ಲಿ ಮಾಹಿತಿ ಬಂದಿಲ್ಲ. ಅಂದ್ರೆ CM ಇಂದ ಫೋನ್ ಬಂದಿಲ್ಲ. ಬಟ್ ಅಧಿಕೃತವಾಗಿ ಪ್ರಕಟ ಪ್ರಕಟ ಆಗಿದೆ ಸರ್. ಈಗಾಗಲೇ ಆಲ್ರೆಡಿ ಡೆಲ್ಲಿಲಿಂದ ನ್ಯೂಸ್ ಬಂದಿದೆ. ಅದನ್ನ ನೋಡಿದೇವು, ನಾವು ನೋಡಿದ್ವಿ, ಸಾಹೇಬ್ರು ನೋಡ್ರ. ಆದ್ರ ರಾಜ್ಯ ಮುಖ್ಯಮಂತ್ರಿಗಳು ಅವರಿಗೆ ಯಾವ ರೀತಿಯಲ್ಲಿ ಇನ್ನೂ ಫೋನ್ ಮಾಡಿಲ್ಲ. ಫೋನ್ ಮಾಡಿ ಕರೆ ಮಾಡಿ ನಮ್ದೊಂದು ವಿನಂತಿ ಏನಂದ್ರೆ, ಗದಗ ಜಿಲ್ಲೆಯಿಂದ ಅವರು ಹಿರಿತನಕ ಅವ್ರ ವಯಸ್ಸಿಗೆ 4 ಬೇರೆ ಅವರು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಅವರಿಗೆ LGBT ನೋಡಿದ್ರೆ ಅವರಿಗೆ ಸಚಿವ ಸ್ಥಾನ ಕೊಟ್ಟು ಗದಗ ಜಿಲ್ಲಾ ಉಸ್ತುವಾರಿ ಕೊಡಬೇಕು ಅನ್ನೋದು ನಮ್ಮೆಲ್ಲ ಕಾರ್ಯಕರ್ತರ, ಗದಗ ಜಿಲ್ಲೆಯ ಮಹಾಜನತೆಯ ನಿಮ್ ಜೊತೆ ಮಾತಾಡಿದ್ರೇನು? ಒಪ್ಪೋದಿಲ್ಲ ಅಂತಂದ್ರ ಸಭಾಧ್ಯಕ್ಷ ಸಾಹೇಬರು ಏನು ಹೇಳಿಲ್ಲ. ನನಗೆ ಫೋನ ಬಂದಿಲ್ಲ. ನನಗೆ CM ಅವರು ಫೋನ್ ಬಂದ ನಂತರ ನಾನು ಮುಂದೆ ಮಾತನಾಡ್ತೇನೆ ಅಂತ ಒಪ್ಪಿದ್ದಾರೆ ಸಾಹೇಬ್ರ. ಆದ್ರೆ ಅಂತಿಮ ಕಾಲಕ್ಕೆ ಏನಾಗ್ತೈತಿ ಅಂದ್ರೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಭದ್ರಾಗಿರ್ಬೇಕಾಗ್ತೈತಿ. ಅದು ಒಂದು ವಿಷಯ. ಆದ್ರೆ ನಮ್ಮ ಅನಿಸಿಕೆ, ನಮ್ಮ ಒತ್ತಾಯ ಏನಂದ್ರೆ, ಆದಷ್ಟು ಬೇಗ ಇವತ್ತು ಸಾಯಂಕಾಲ 4 ಗಂಟೆ ಮಟ್ಟ ಟೈಮ್ ಇದೆ. ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಂಥ ಸನ್ಮಾನ್ಯ DK ಶಿವಕುಮಾರ್ ಅವರು, KPCC ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ಎಲ್ಲರೂ ಕೂಡ ತೀರ್ಮಾನ ಮಾಡಿ ಗದಗ ಜಿಲ್ಲೆಗೆ ಅವರಿಗೆ ಸೂಕ್ತ ಅಭ್ಯರ್ಥಿ, ಅವರಿಗೆ ಉಸ್ತುವಾರಿ ಕೊಡೋದು ಬಹಳ ಸೂಕ್ತ ಅನ್ನುವಂಥ ಮಾತು ಇಡೀ ಜಿಲ್ಲೆಯ ಕೂಗಿದು. ನಮ್ಮ ಕೂಗು ಹಿಡ್ಕೊಂಡು ಇಡೀ ಜಿಲ್ಲೆಯ ಮಹಾಜನತೆಯ, ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡ ನಿರ್ಧಾರ ಆಗಿದೆ. ಅದನ್ನ ಮತ್ತೆ ಚೇಂಜ್ ಮಾಡಿ ಅಂತೀರಿ ಸರ್? ಚೇಂಜ್ ಮಾಡಬಹುದು. ನಮ್ಮ ಕಾರ್ಯಕರ್ತರ ಅನಿಸಿಕೆಯನ್ನು ಆಲಿಸಬೇಕಂತ ನಾವು ಕೈ ಮುಗಿದು ಕೇಳ್ಕೊಂತೀವಿ. ಕ್ಷೇತ್ರ ಜನ, ಜಿಲ್ಲೆಯ ಜನ, ನಮ್ಮ ಬೇಡಿಕೆ ಅವ್ರೇನ್ ತೀರ್ಮಾನ ತಗೊಂತಾರೋ ಅದಕ್ಕೆ ನಮ್ಮ ಶಾಸಕರು ಭದ್ರಾಗಿರ್ತಾರ, ನಾವು ಕಾರ್ಯಕರ್ತರು ಭದ್ರಾಗಿರ್ತೀವಿ. ನಮ್ಮ ಪಕ್ಷದ ಶಿಸ್ತಿದು. ನಾನೇನ್ ಹೇಳ್ತೀನಿ, ಇಡೀ ಜಿಲ್ಲೆಯ ಜನತೆ ಒಂದು ಉಸ್ತುವಾರಿ ಅವ್ರು ನೋಡ್ಬೇಕನ್ನೋ ಒಂದು ಅಭಿಲಾಷೆ. ಇದನ್ನು ಹೊರತು ಬೇರೆ ಏನಿಲ್ಲ. ಅದು ಅಂತಿಮ ಕಾಲಕ್ಕೆ ಹೈಕಮಾಂಡ್ ಏನ್ ತೀರ್ಮಾನ ತಗೊಂತೈತಿ, ಆ ತೀರ್ಮಾನಕ್ಕೆ ನಾವು ಜಿಲ್ಲೆಯ ಜನತೆನೂ ರೆಡಿ, ನಮ್ಮ ಶಾಸಕರು ರೆಡಿ. ಭೇಟಿ ಮಾಡಿದ್ರು ಸರ್ ನೀವು? ಏನ್ ಹೇಳಿದ್ರು? ಭೇಟಿ ಮಾಡಿದ್ವಿ ಸಾಹೇಬ್ರ. ಅದ ನಮಗೇನೋ ಮಾಹಿತಿ ಬಂದಿಲ್ಲ. ನಾವು ಮಾಹಿತಿ ಬರೋ ಮಟ್ಟ ಅದ್ರ ಬಗ್ಗೆ ಏನೂ ಹೇಳಂಗಿಲ್ಲ. ನಿಮ್ಮ ಅಭಿಪ್ರಾಯಗಳು ನೋಡೋಣ ಅಂತ ಹೆಂಗ್ ಬರ್ತೈತೆ ಹಂಗೆ ಮಾಡೋಣ ಅಂದ್ರು. ನಮ್ಮಲ್ಲಿ ತಾಲೂಕಿನ ಜನ, ಗದಗ ಜಿಲ್ಲಾ ಜನ ಎಲ್ಲರೂ ಏನಂತಾರ, ನಮ್ಮ ಮಿನಿಸ್ಟರ್ ಬೇಕು ಅನ್ನುವಂತ ಅಭಿಪ್ರಾಯ ಮಾತಾಡ್ತಾರೆ. ಓಕೆ ಓಕೆ. ಸೊ ಸಭಾಧ್ಯಕ್ಷ ಸ್ಥಾನ ಈಗ ಬಂದಿರೋದು ಬೇಡ ಅಂತನಾ? ಈಗ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ರೀ.